ಗುಡ್ ಈವ್ನಿಂಗ್. ಇವಾಗ ಸಂಜೆ 6 ಗಂಟೆ. ನಾನು ನನ್ನ ಮಗಳು ಒಂದು ಸಣ್ಣ ವಾಕ್ ಬಂದಿದ್ದೀವಿ ಇಲ್ಲೇ ಮನೆ ಹತ್ರ. ಅವಳಿಗೆ ಮನೆ ಒಳಗಡೆ ಇರೋಕ್ಕೆ ಬೇಜಾರು. ಈ ಥರ ಆಚೆ ಕರ್ಕೊಬಂದರೆ ತುಂಬ ಖುಷಿ ಆಗ್ತಾಳೆ. ತುಳಸಿ ಎಲ್ಲರಿಗೂ ಹಾಯ್ ಹೇಳು ಮಗಳೇ. ತುಳಸಿ ಹಾಯ್ ಹೇಳು, ಎಲ್ಲರಿಗೂ ಹಾಯ್ ಹೇಳು. ಇಲ್ಲಿ ಹಾಯ್ ಹೇಳು, ಹೇಳು ಹಾಯ್ ಹೇಳು. ಏನು ನೋಡ್ತಾ ಇದೆಯಾ? ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ. ಅವರು ಅಳ್ತಾನೆ ಅವರೆಲ್ಲ ಕೆಲಸಗಳನ್ನು ನಮ್ಮ ಹತ್ರ ಮಾಡಿಸ್ಕೊಂಡ್ಬಿಡ್ತಾರೆ. ನಾವು ಮಾತಾಡಿನೂ ಆಗದೆ ಇರೋ ಕೆಲಸಗಳನ್ನ ಅವರು ಬರೀ ಅಳೋದ್ರ ಮೂಲಕ, ಅವ್ರ ಆ್ಯಕ್ಷನ್ಸ್ ಮೂಲಕ ಫುಲ್ಫಿಲ್ ಮಾಡ್ಕೊಂಡ್ಬಿಡ್ತಾರಲ್ಲ. ದೇವರು ಯಾವ್ಯಾವ ಥರ ಇದು ಮಾಡ್ತಾನೆ ಅಂದರೆ, ಅವ್ರು ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರ ನೀಡ್ಸ್ನ ಫುಲ್ಫಿಲ್ ಮಾಡಬೇಕು. ಅವ್ರು ಮಾಡೋ ತನಕ ಬಿಡಲ್ಲ. ನೋಡಿ, ಅವಳಿಗೆ ವಾಕ್ ಮಾಡಬೇಕಂತ ಇತ್ತು. ಮನೆ ಒಳಗಡೆ ಅಳ್ತಾನೆ ಇದ್ಲು. ಸ್ವಲ್ಪ ಎದ್ದ ತಕ್ಷಣ ಆಚೆ ಹೋಗೋಣ ಅಂತ ಕೈ ತೋರಿಸ್ತಾಳೆ. ಆಚೆ ಕರ್ಕೊಬಂದರೆ ಫುಲ್ಲು ಸುತ್ತಮುತ್ತ ಎಲ್ಲದನ್ನೂ ನೋಡಿಕೊಂಡು ಒಂದು ರೌಂಡ್ ಮನೆ ಒಳಗಡೆ ಹೋದರೆ ಆವತ್ತಿಗೆ ಅವಳ ದಿನ ಕಂಪ್ಲೀಟ್ ಆಗುತ್ತೆ. ತುಳಸಿ ಹಾಯ್ ಹೇಳು ಎಲ್ಲರಿಗೂ. ಅವಳು ಸುತ್ತಮುತ್ತ ನೋಡೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಎಲ್ಲ ಏನೇನು ಕಾಣಿಸುತ್ತೆ ಎಲ್ಲ ದಿನ ಅದನ್ನೇ ನೋಡಿದ್ರೂ ಅವಳಿಗೆ ಕ್ಯೂರಿಯಾಸಿಟಿ ಮುಗಿಯಲ್ಲ. ಹೊಸದೇನಾದರೂ ಕಣ್ಣಿಗೆ ಬೀಳ್ತಾ ಇರುತ್ತೆ. ಮತ್ತು ನಮ್ಮನೆ ಸುತ್ತಮುತ್ತ ಫುಲ್ಲು ಗ್ರೀನರಿ ಇದೆ. ನಾವು ಸಿಟಿಯಿಂದ ಸ್ವಲ್ಪ, ಬೆಂಗಳೂರು ಸಿಟಿಯಿಂದ ಸ್ವಲ್ಪ ಆಚೆ ಇದ್ದೀವಿ. ಸೊ ಹಾಗಾಗಿ ನೋಡಿ, ನಮ್ಮನೆ ಸುತ್ತಮುತ್ತ ತುಂಬ ಕಡಿಮೆ ಮನೆಗಳು. ಇನ್ನೊಂದು ದಿನ ತೋರಿಸ್ತೀನಿ. ಫುಲ್ ಫ್ರೆಶ್ ಏರ್ ಇರುತ್ತೆ, ಟ್ರಾಫಿಕ್ ಫ್ರೀ ಇದೆ. ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಸಿಗೋದು ತುಂಬ ಕಷ್ಟ ಅಲ್ಲ. ನಾವು ಮುಂಚೆ ಎಲ್ಲ ಸಿಟಿ ಒಳಗಡೆ ಇದ್ದಿದ್ದು. ಸೊ ಈ ವಾತಾವರಣಕ್ಕೆ ಈಗ ಅಭ್ಯಾಸ ಆಗಿ ಸಿಟಿ ಒಳಗಡೆ ಹೋದರೆ ಯಾವಾಗಪ್ಪ ಮನೆಗೆ ಹೋಗ್ತೀವಿ, ಯಾವಾಗಪ್ಪ ಪೀಸಾಗಿ ಸೌಂಡ್ ಇಲ್ಲದೆ ಇರೋ ಥರ ನೆಮ್ಮದಿಯಾಗಿರ್ತೀವಿ ಅಂತ ಅನಿಸುತ್ತೆ. ಆ ಟ್ರಾಫಿಕ್ ಸೌಂಡು, ಆ ಪೊಲ್ಯೂಷನು ಅರ್ಧ ಗಂಟೆಗೆ ಉಸಿರು ಕಟ್ಟಿಸ್ಬಿಡುತ್ತೆ. ನೋಡಿ ಹೇಗಿದೆ ನಮ್ಮ ಮನೆ ಸುತ್ತಮುತ್ತ. ಫುಲ್ಲು ಜಮೀನು, ಗದ್ದೆ, ಫಾರ್ಮ್ ಹೌಸ್ಗಳು. ನಾವು ಬಂದಾಗ ಆಲ್ಮೋಸ್ಟ್ 5 ಇಯರ್ಸ್ ಆಯಿತು ನಾವು ಇಲ್ಲಿಗೆ ಬಂದು. ಸೊ 5 ಇಯರ್ಸಲ್ಲಿ ನಾವು ಬಂದಾಗ ಇಲ್ಲಿ ಸುತ್ತಮುತ್ತ ಒಂದು ಮನೆಯೂ ಇರಲಿಲ್ಲ. ಒಂದು 2 ಮನೆ ಇತ್ತು ಅಷ್ಟೇ. ಈಗ ನೋಡ್ರಿ, ಆಲ್ರೆಡಿ ಸುತ್ತ ಮನೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಇವಾಗ ಅಲ್ಲಿ ಒಂದೊಂದು ಮನೆಗಳು ಕಾಣಿಸುತ್ತೆ. ಬಟ್ ಅಂದರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವೆದರು. ಪಕ್ಷಿಗಳಂತೂ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕಲರವ, ಅವಳು ಮಾತಾಡ್ತಿದ್ದಾಳೆ. ಅವಳಿಗೆ ಫುಲ್ ಖುಷಿಯಾಗಿಬಿಟ್ಟಿದೆ ಆಚೆ ಕರ್ಕೊಂಡು ಬಂದಿರೋದಕ್ಕೆ. ಸ್ವಲ್ಪ ಜ್ವರ ಇದೆ, ಬೇಡ ಅಂದರೂ ಕೇಳ್ತಾ ಇಲ್ಲ. ಆಚೆ ಹೋಗೋಣ ಅಂತ ಹಠ ಮಾಡಿದ್ಲು. ಸೊ ಹಂಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಕರ್ಕೊಂಬಂದಿದ್ದೀನಿ. ಈಗ ಕೈ ತೋರಿಸ್ತಿದ್ದಾಳೆ ಅಲ್ಲಿಗೆ ಹೋಗೋಣ ಅಂತ. ಮನೆ ಹತ್ರ ವಾಪಸ್ ಹೋಗ್ತಾ ಇರೋದಕ್ಕೆ ಬೇಡ ಅಂತ ಅಲ್ಲಿ ಹೋಗೋಣ ಅಂತ ತೋರಿಸ್ತಾ ಇದ್ದಾಳೆ. ನೋಡಿ, ಇದೆಲ್ಲ ಫುಲ್ಲು ಖಾಲಿ ಜಾಗ ಇದೆ. ಇಲ್ಲಿ ನೋಡಿ, ಇದೆಲ್ಲ ಆ್ಯಕ್ಚುಲಿ ಆ ಕಡೆ ಎಲ್ಲ ಗದ್ದೆ ಇದೆ. ಅಲ್ಲಿ ಕಾಣಿಸ್ತಾ ಇರಲ್ಲ. ಇನ್ನೊಂದಿನ ಕ್ಲಿಯರಾಗಿ ತೋರಿಸ್ತೀನಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹೆಂಗಿದೆ ಅಂತ. ಯೂಶ್ವಲಿ ಬೆಳಗ್ಗೆ ಹೊತ್ತು, ಬೆಳಗಿನ ಜಾವ ತುಂಬ ಚೆನ್ನಾಗಿರುತ್ತೆ. ಹಿಮ ಬೀಳ್ತಾ ಇರುತ್ತೆ, ಪಕ್ಷಿಗಳೆಲ್ಲ ಈಚೆ ಬಂದಿರುತ್ತೆ. ಮನೆ ಹತ್ರ ಎಲ್ಲ ಪಕ್ಷಿಗಳು, ಗುಬ್ಬಚ್ಚಿಗಳಂತೂ ಕೇಳಲೇಬೇಡಿ, ದಿನ ಇರುತ್ತೆ. ಸಿಟಿ ಒಳಗಡೆಲ್ಲ ಪಕ್ಷಿಗಳನ್ನ ನೋಡೋಕ್ಕೆ ಸಿಗಲ್ಲ. ಇಲ್ಲೆಲ್ಲ ತುಂಬ ಪಕ್ಷಿಗಳು ಬರುತ್ತೆ. ನನ್ನ ಮಗ ಒಳಗಡೆ ಇದ್ದಾನೆ. ಈಗ ಒಳಗಡೆ ಹೋಗಿ ಅವನಿಗೆ ಒಂದು ಹೋಮ್ವರ್ಕ್ ಬರೆಸ್ಬೇಕು. ಅವನಿಗೆ ಸ್ವಲ್ಪ ಓದಿಸಿ ಊಟ ಮಾಡಿಸಿದ್ರೆ ನನ್ನ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಇಬ್ಬರು ಮಲ್ಕೊಂಡ್ಬಿಟ್ರೆ ಸ್ವಲ್ಪ ಫ್ರೀ ಆಗ್ತೀನಿ. ನಮ್ಮ ಮನೆ ಹತ್ರ ಬಂತು, ಇದೆ ನಮ್ಮ ಮನೆ. ಸೊ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅಳ್ತಾ ಇದ್ದಾಳೆ. ಮನೆಗೆ ಹೋಗೋದು ಬೇಡ, ದೂರ ಕರ್ಕೊಂಡು ಹೋಗು ಅಂತ. ಅವಳಿಗೆ ಗೊತ್ತಾಗೋಯ್ತು ಈಗ ಮನೆ ಒಳಗಡೆ ಹೋಗ್ತಾಳೆ ಅಮ್ಮ ಅಂತ. ಅದಕ್ಕೆ ಮನೆಗೆ ಹೋಗೋಣ ತುಳಸಿ ಮನೆಗೆ ಹೋಗೋಣ. ಬೇಡ, ಹೋಗೋಣ. ಎಲ್ಲರಿಗೂ ಬಾಯ್ ಹೇಳು. ಇಲ್ಲಿ ಬಾಯ್ ಬ್ರೋ ಅಲ್ಲ, ಬಾಯ್. ಓಕೆ ಬಾಯ್. ಎಲ್ಲರಿಗೂ ಬಾಯ್, ಗುಡ್ ನೈಟ್.